ಹಂತದ ಚುನಾವಣಾ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ನಾವು ಭಾನುಪ್ರಕಾಶ್ ಶರ್ಮಾ ಅವರು ಕಣಕ್ಕಿಳಿದಿದ್ದಾರೆ. ನಾವು ಭಾನುಪ್ರಕಾಶ್ ಶರ್ಮಾ ಅವರ ಬೆಂಬಲವನ್ನ ಮಾಡಿ ಇವತ್ತು ಜನ ಅಪಾರವಾದಂಥ ಜನ ಬೆಂಬಲವನ್ನ ಕೋರಿ ಬಂದಿದ್ದಾರೆ. ಯಾರಿಗೆ ಬ್ರಾಹ್ಮಣರು ಅಂತ ಅಂದ್ಕೊಂಡಂತ ವ್ಯಕ್ತಿ ಯಾರು ಸೂಕ್ತವಾದಂಥ ವ್ಯಕ್ತಿ ಜನರು ಯೋಚನೆ ಮಾಡಬೇಕು. ಇತ್ತೀಚೆಗೆ ನಡೆದಂಥ ಸಾಮಾನ್ಯ ಸಭೆಯಲ್ಲಿ ನಾವು ಎಷ್ಟು ಮನವಿ ಮಾಡಿದ್ರು ಸಹ ಕೆಲವು ಜನ ಬೆರಳೆಣಿಕೆಯಿಂದ 3,000 ಜನ ಕರ್ನಾಟಕದ ವಿವಿಧ ಭಾಗಗಳಿಂದ ಬಂದಿದ್ರು ಸಹ ಕೇವಲ ಬೆರಳೆಣಿಕೆ ಜನ ನೀವು ಮಾತಾಡಿ ಅಂತ ಅವಕಾಶ ಕೊಟ್ಟರು ಸಹ ಮಾತಾಡದಲ್ಲೇ ಘೋಷಣೆಗಳನ್ನ ಕೂಗಿ ಸಭೆ ನಡೀಲಿಕ್ಕೆ ಅವಕಾಶವೇ ಕೊಡದಲ್ಲೇ ಇರೋ ರೀತಿಯ ವರ್ತನೆ ಮಾಡಿದ್ರು. ಅದಾದ ನಂತರ ನಾವು ಲೆಕ್ಕಪತ್ರಗಳನ್ನು ಕೊಡಲಿಲ್ಲ, ಪಲಾಯನ ಹೊಡೆದಿಂದ ಒಂದು ಅಪಪ್ರಚಾರವನ್ನ ನಾವು ಮಾಡ್ಕೊಂಡು ಬಂದರು. ಅವರೇ ಗಲಾಟೆ ಮಾಡಿ ಇದೊಂದು ರೀತಿಯಾದಂಥ ವಿಚಿತ್ರ ಪರಿಸ್ಥಿತಿ. ತಾವೇ ಗಲಾಟೆ ಮಾಡಿ ತಾವೇ ಒಂದು ರೀತಿಯಾದಂಥ ಏನೋ ತೊಂದರೆಗೆ ಸಿಕ್ಕೋದ್ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಈ ರೀತಿಯ ದುಂಡಾವೃತ್ತಿಯ ವ್ಯಕ್ತಿಗಳನ್ನ ಚುನಾವಣೆ ಮಾಡಬೇಕು ಅಥವಾ ವೈದಿಕ ಧರ್ಮವನ್ನ ಪ್ರತಿಪಾದಿಸ್ತಕ್ಕಂಥ ಭಾನುಪ್ರಕಾಶ್ ಶರ್ಮಾ ಅವರನ್ನ ಚುನಾವಣೆಯಲ್ಲಿ ಗೆಲ್ಲಿಸಬೇಕು ಅನ್ನೋದು ಯೋಚನೆ ಮಾಡಬೇಕು. ಬ್ರಾಹ್ಮಣರು ಯಾವ ರೀತಿ ನಡ್ಕೋಬೇಕು, ಯಾವ ಸಾಮಾನ್ಯ ಸಭೆಯಲ್ಲಿ ಯಾವ ರೀತಿ ನಾವು ವರ್ತನೆ ಮಾಡಬೇಕು ಅನ್ನೋದನ್ನ ನಾವು ಜನರು ತಿಳ್ಕೋಬೇಕು. ಸಭೆಯ ಮೇಲಿದ್ರು, ಸಭೆ ನಡೀತಾ ಇದ್ರು ಸಹ ವೇದಿಕೆ ಮೇಲೆ ಬಂದು ಯಾರು ಅದರಲ್ಲಿ ತಳ್ಳಾಡಿದ್ರು ಅದೇ ವ್ಯಕ್ತಿಗಳು ಇದು ಸೋಷಿಯಲ್ ಮೀಡಿಯಲ್ಲಿ ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಈ ರೀತಿಯಾದಂಥ ವ್ಯಕ್ತಿಗಳಿಗೆ ನೀವು ಮತವನ್ನು ಕೊಡ್ತಿರೋ, ಸಜ್ಜನರಾದಂಥ ಭಾನುಪ್ರಕಾಶ್ಗೆ ಮತವನ್ನು ಕೊಡ್ತಿರೋ ಅನ್ನೋದು ಪ್ರಬುದ್ಧ ಮತದಾರರು ಆಲೋಚನೆ ಮಾಡಬೇಕು. ನಾವು ಮನವಿ ಏನು ಅಂತ ಹೇಳಿದ್ರೆ, ಸಜ್ಜನರು ಸದಾಚಾರ ಸಂಪನ್ನರಾದಂಥ ಭಾನುಪ್ರಕಾಶ್ ಶರ್ಮಾ ಅವರಿಗೆ ನೀವು ಮತದಾನವನ್ನು ಗೆಲ್ಲಿಸಿ. ನಾವು ಬ್ರಾಹ್ಮಣರು ಈ ರೀತಿಯಾದಂಥ ವ್ಯಕ್ತಿಯನ್ನು ಅಧ್ಯಕ್ಷ ಮಾಡಿದ್ರೆ ಹೆಮ್ಮೆ ಪಡಬಹುದು. ಇಲ್ಲದಲೇ ಹೋದರೆ ಇದರಿಂದ ಮುಂದೆ ಬ್ರಾಹ್ಮಣ ಸಂಘ ಅವನತಿಗೆ ಹೋಗ್ತಕ್ಕಂಥ ಒಂದು ಸಂದರ್ಭ ಇದೆ ಅಂತ ಈ ಮೂಲಕ ಹೇಳೋದಕ್ಕೆ ಕಷ್ಟ.